ಸುಧಾಕರ್ ಇದ್ದಂಥ ಸಂದರ್ಭದಲ್ಲಿ ನೀವು ಯಾಕೆ ಬಂದ್ ಮಾಡಲಿಲ್ಲ? ಒಂದು ಕ್ವಶನ್ ಕೂಡ ಕೇಳಿಲ್ಲ ಸುಧಾಕರ್ ಅವ್ರನ್ನ. ನೋಡಿ ಸರ್, ಇದು ಸ್ವಯಂ ಪ್ರೇರಿತ ಬಂದ ಹೇಳಿ ಬಲವಂತವಾಗಿ ನಮ್ಮ ಶಾಸಕರನ್ನ ಟಾರ್ಗೆಟ್ ಮಾಡಿ ಬೇಕು ಅಂತಾನೆ ಈ 2 ಡಿಸ್ಟಿಕ್ನಲ್ಲೂ ಎಲ್ಲೂ ಮಾಡ್ದಿರೋ ನಮ್ಮ ಡಿಸ್ಟಿಕಲ್ಲಿ ಮಾಡ್ತಾರೆ ಅಂದರೆ ಇವಾಗ ಕೋಲಾರದಲ್ಲಿ ಮಾಡ್ಬೋದಾಗಿತ್ತಲ್ವಾ? ನಿಮಗೆ ಇದು ಚಾಲೆಂಜಾಗಿ ತಗೊಳ್ಳಬೇಕಾದ್ರೆ ನಿಮ್ಗೆ ಇದೇ ರೀತಿ ದಮ್ಮು ತಾಕತ್ತಿದ್ರೆ ಪಾರ್ಲಿಮೆಂಟ್ ಮುಂದೆ ಧರಣಿ ಕೂತ್ಕೊಳ್ರಿ. ನಿಮ್ಮ ಸುಧಾಕರ್ MP ಅವ್ರ ಮನೆ ಮುಂದ್ಗಡೆ ಧರಣಿ ಕೂತ್ಕೊಂಡು ಕೃಷ್ಣಾ ನದಿ ನೀರು, ಪವಿತ್ರವಾದ ನೀರು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀವು ತಂದುಕೊಡಿ. ಯಾವುದೇ ಕಾರಣಕ್ಕೂ ನೀವೇನನ್ನ ಮೈಂಡಲ್ಲಿ ಪ್ರದೀಪ್ ಈಶ್ವರ್ ಅವ್ರನ್ನ ರಾಜಕೀಯದಿಂದ ಮುಗಿಸ್ಬೇಕು ಅಂತ ಏನನ್ನ ಇದ್ದರೆ ಅದು ನಿಮ್ಮ ಭ್ರಮೆ ಅಷ್ಟೇ. ನೀವು ಒಂದು ವಾರದಲ್ಲಿ ಎಚ್ಚರಿಕೆ ಕೊಟ್ಬಿಟ್ಟು ಬಂದು ಅಂತ ಕರೆ ಕೊಟ್ಬಿಟ್ರೆ ಇದೆಲ್ಲ ನಡೆಯುತ್ತಾ? ನಾನು TAPMC ನಿರ್ದೇಶಕ ಬಿಸೇಗರಳ್ಳಿ ನಾಗೇಶ್ ಮಾತಾಡ್ತಾಯಿದ್ದೀನಿ. ಏನು ನಿನ್ನೆ BJP ಅವರ ಮುಖಾಂತರ ಬಂದು ಮಾಡಿದ್ರು ಸಂದೀಪ್ ರೆಡ್ಡಿ ಅವರ ನೇತೃತ್ವದಲ್ಲಿ. ನಮಗೆ ಮೇಲ್ನೋಟಕ್ಕೆ ಇದು ರಾಜಕೀಯ ಕುತಂತ್ರ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಯಾಕಂದರೆ ಹಿಂದೆ ಇದ್ದಂಥ ಸಂದರ್ಭದಲ್ಲಿ, ಇದೇ ಶಾಸಕರಾಗಿದ್ದಂಥ ಸಂದರ್ಭದಲ್ಲಿ ಮತ್ತು ಮಂತ್ರಿಗಳಾದಂಥ ಸಂದರ್ಭದಲ್ಲಿ ಡಾಕ್ಟರ್ K ಸುಧಾಕರ್ ಅವರು ಇದ್ದರು. ಆ ಒಂದು ಸಂದರ್ಭದಲ್ಲಿ ಈ ಧ್ವನಿ ಎತ್ತಲಿಲ್ಲ ಪಾಪ. ಅವರು ಸುಧಾಕರ್ನವ್ರನ್ನೇ ಹೊಗಳಿದ್ರು, ಭಗೀರಥ ಹಂಗೆ ಅಂತ ಹೇಳ್ಬಿಟ್ಟು ಹೊಗಳಿದ್ರು. ಆದರೆ ಇವಾಗ ನಿನ್ನೆ ನೋಡಿದಂಥ ವೀಡಿಯೋಗಳಲ್ಲಿ ಬರೀ ನಮ್ಮ MLA ಆದಂಥ ಪ್ರದೀಪ್ ಈಶ್ವರ್ ಅವ್ರನ್ನೇ ಟಾರ್ಗೆಟ್ ಮಾತಾಡಿದ್ದಾರೆ. ನೀವು ಪ್ರತಿಯೊಂದು ವೀಡಿಯೋದಲ್ಲಿ ಅವ್ರನ್ನೇ ಟಾರ್ಗೆಟ್ ಮಾಡಿ ನೀವು ಮಾತಾಡಿದ್ದೀರಾ. ಆದರೆ ನೀವು ರಾಜಕೀಯದಲ್ಲಿ ನಮ್ಮ MLA ಆದಂಥ ಪ್ರದೀಪ್ ಈಶ್ವರ್ ಅವ್ರನ್ನ ಮುಗಿಸ್ಬೇಕು ರಾಜಕೀಯದಿಂದ ಅಂತೇಳ್ಬಿಟ್ಟು ನಿಮ್ಮ ಭ್ರಮೆ ಅಷ್ಟೇ. ಯಾವುದೇ ಕಾರಣಕ್ಕೂ ಅವರ ಬೆಂಬಲವಾಗಿ ನಾವು ಇರ್ತೀವಿ, ಹಿರಿಯ ಮುಖಂಡಿದ್ದೀವಿ, ಕಾಂಗ್ರೆಸ್ ಪಾರ್ಟಿ ಗಟ್ಟಿಗೊಳಿಸಿದ್ದೀವಿ. ಯಾವುದೇ ಕಾರಣಕ್ಕೂ ನೀವೇನನ್ನ ಮೈಂಡಲ್ಲಿ ಪ್ರದೀಪ್ ಈಶ್ವರ್ ಅವ್ರನ್ನ ರಾಜಕೀಯದಿಂದ ಮುಗಿಸ್ಬೇಕು ಅಂತ ಏನನ್ನ ಇದ್ದರೆ ಅದು ನಿಮ್ಮ ಭ್ರಮೆ ಅಷ್ಟೇ. ಯಾಕಂತೆ ಸುಧಾಕರ್ ಇದ್ದಂಥ ಸಂದರ್ಭದಲ್ಲಿ ಯಾವುದೇ ನೀವು ಧ್ವನಿ ಎತ್ತಲಿಲ್ಲ. ಇವಾಗ ಹೇಳ್ತಾಯಿದ್ದೀವಿ 3ನೇ ಹಂತ ಶುದ್ಧೀಕರಣ ಮಾಡಬೇಕು ಅಂತ. ನಮ್ಮ ಶಾಸಕರು ಕೂಡ ಹೇಳಿದ್ದಾರೆ 3ನೇ ಹಂತ ಶುದ್ಧೀಕರಣ ಮಾಡಿಸ್ತೀವಿ, ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಮಾತಾಡ್ತೀವಿ, DK ಶಿವಕುಮಾರ್ ಸಾಹೇಬ್ರ ಜೊತೆ ಮಾತಾಡಿಬಿಟ್ಟು ಇದು ಪರಿಹಾರ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಅದು ನಮ್ಮ ಕ್ಷೇತ್ರದಲ್ಲಿ ಮಾತ್ರ ನೀವು ಬಂದ್ ಮಾಡ್ತಾಯಿದ್ದೀರಾ. ನಿಮ್ಗೆ ಇನ್ನೊಂದು ಚಾಲೆಂಜಾಗಿ ಹೇಳ್ತಾ ಇದ್ದೀನಿ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಿಮ್ಮದೇ ಆದಂಥ ಸರ್ಕಾರ ಇದೆ, ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಇದೆ. ನಿಮ್ಮ ರಿಲೇಟಿವ್ ಆದಂಥ ಡಾಕ್ಟರ್ K ಸುಧಾಕರ್ ಅವರು ನಿಮ್ಮ ರಿಲೇಟಿವೇ ಇದ್ದಾರೆ. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಇವಾಗ ಆಂಧ್ರ ಪ್ರದೇಶದಿಂದ ನಮ್ಮ ಕರ್ನಾಟಕ ಗಡಿ ಭಾಗಕ್ಕೆ ಕೃಷ್ಣಾ ನದಿ ನೀರು ಬರ್ತಾಯಿದೆ. ನಿಮಗೆ ಇದು ಚಾಲೆಂಜಾಗಿ ತಗೊಳ್ಳಬೇಕಾದ್ರೆ ನಿಮ್ಗೆ ಇದೇ ರೀತಿ ದಮ್ಮು ತಾಕತ್ತಿದ್ರೆ ಪಾರ್ಲಿಮೆಂಟ್ ಮುಂದೆ ಧರಣಿ ಕೂತ್ಕೊಳ್ರಿ. ನಿಮ್ಮ ಸುಧಾಕರ್ MP ಅವ್ರ ಮನೆ ಮುಂದ್ಗಡೆ ಧರಣಿ ಕೂತ್ಕೊಂಡು ಕೃಷ್ಣಾ ನದಿ ನೀರು, ಉತ್ತಮವಾದಂಥ ನೀರು, ಪವಿತ್ರವಾದ ನೀರು ನಿಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ನೀವು ತಂದುಕೊಡಿ. ನಿಮ್ಮ ಜನರು ಶ್ರೇಯಸ್ಸನ್ನು ಕೊಡ್ತಾರೆ. ನೀವು ರಾಜಕೀಯ ದುರುದ್ದೇಶದಿಂದ ಏನೇ ಮಾಡಿದ್ರೂ ಜನ ನಂಬಲ್ಲ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ. ನೀವು ರಾಜಕೀಯದಲ್ಲಿ ಮುಂದೆ ಬರಬೇಕು ಅಂದರೆ ಜನರನ್ನು ತಪ್ಪು ದಾರಿಗೆ ಎಳಿಬೇಡ್ರಿ. ನೀವು ಒಳ್ಳೇದು ಮಾಡಿರಿ, ಜನ ನಿಮ್ಮನ್ನು ನಂಬ್ತಾರೆ. ಈ ಥರ ಸುಳ್ಳು ಆಪಾದನೆಗಳು ಮಾಡೋದು ಸರಿಯಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ದಿ ಸೈನ್ಸ್ ಅಂತ ಒಂದು ಸಂಸ್ಥೆಯಿಂದ ತಿಂಗಳಿಗೊಂದ್ಸಲಿ ಟೆಸ್ಟಿಂಗ್ ಮಾಡಿಸ್ತಾ ಇದ್ದಾರೆ ಗೌರ್ಮೆಂಟು. ವರದಿಗಳೆಲ್ಲ ಇದೆ, ಬೇಕಾದ್ರೆ ತೋರಿಸ್ತೀನಿ. ಯಾಕಂದರೆ ನಿಮಗೆ ಕೆಲವೊಂದು ಮಾಹಿತಿಗಳು ತಿಳ್ಕೊಂಡು ನೀವು ಪ್ರೊಟೆಸ್ಟ್ ಆಗಲಿ ಏನೇ ಆಗಲಿ ಮಾಡಿ, ನಮ್ಮ ಸಂತೋಷ. 3ನೇ ಹಂತ ಶುದ್ಧೀಕರಣ ನಮ್ಮದು ಬೆಂಬಲ ಇದೆ, ಮಾಡಬೇಕು ಅಂತ. ಈ ಕ್ಷೇತ್ರ ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ಪ್ರದೀಪ್ ಈಶ್ವರ್ ಸಾಹೇಬರು ಸಹ ಹೇಳಿದ್ದಾರೆ, 3ನೇ ಹಂತ ಶುದ್ಧೀಕರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಡ ತರ್ತಾಯಿದ್ದಾರೆ. ಮತ್ತು ನಮ್ಮ ಹಿರಿಯ ಮುಖಂಡರಾದಂಥ ಬೀಜ ನಿಗಮದ ಅಧ್ಯಕ್ಷರಾದಂಥ ಆಂಜನಪ್ಪಣ್ಣವರು ಸಹ ಹೇಳಿದ್ದಾರೆ, 3ನೇ ಹಂತ ಶುದ್ಧೀಕರಣ ಮಾಡೇ ತೀರ್ತೀವಿ, ಜನರಿಗೆ ಸೌಕರ್ಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಇದೆಲ್ಲ ನಾವು ಬೇಕಾದ್ರೆ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ನಿಮಗೆ ದಮ್ಮು ತಾಕತ್ತು ಇದ್ದರೆ ಕೃಷ್ಣಾ ನದಿ ನೀರು ಚಿಕ್ಕಬಳ್ಳಾಪುರಕ್ಕೆ ತನ್ನಿ. ಇನ್ನೆಷ್ಟು ಅಮ್ಮಮ್ಮ ಅಂದರೆ ಒಂದು 30ರಿಂದ 40 ಕಿಲೋಮೀಟ್ರ್ ಇದೆ. ಇವಾಗ ಎತ್ತಿನಹೊಳೆ ಪ್ರಾಜೆಕ್ಟ್ ಬೇರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾಯಿದೆ, ಎತ್ತಿನಹೊಳೆ ನೀರು ಬರ್ತಾಯಿದೆ. ನಿಮಗೆ ಒಂದು ಸವಾಲು ಆಗ್ತಾಯಿದ್ದೀನಿ, ಕೃಷ್ಣಾ ನದಿ ನೀರು ಚಿಕ್ಕಬಳ್ಳಾಪುರಕ್ಕೆ ತನ್ನಿ. ನಿಮಗೆ ಜನ ಎಲ್ಲ ಶೋಭೆ ತರ್ತಾರೆ. ದಯವಿಟ್ಟು ಇದು ನೀವು ಮೈಂಡಲ್ಲಿ ಇಟ್ಕೊಳ್ರಿ. ರಾಜಕೀಯ ಕುತಂತ್ರದಿಂದ ಬೇರೆ ಏನನ್ನ ಪ್ರದೀಪ್ ಈಶ್ವರ್ ಸಾಹೇಬನ್ನೇನನ್ನ ನಾವು ರಾಜಕೀಯದಿಂದ ಮೊಟಕುಗೊಳಿಸ್ಬೇಕು ಅನ್ನೋದೇನಿದ್ರೆ ಮೈಂಡಲ್ಲಿ ಬಿಟ್ಟಾಕಿ, ಅದು ನಿಮ್ಮ ಭ್ರಮೆ ಅಷ್ಟೇ. ನೀರಿಗಾಕಿ ನಿನ್ನೆ ನೋಡಿದಂಥ ವೀಡಿಯೋದಲ್ಲಿ
ಬರೀ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಬಗ್ಗೆ ಮಾತಾಡಿದ್ದಾರೆ ಹೊರತು ಬೇರೆಯವರು ಯಾರು ವಿಚಾರನೂ ಮಾತಾಡಿಲ್ಲ. ಅದಕ್ಕೆ ನಮಗೆ ಮೇಲ್ನೋಟ ಆಯಿತು. ಸುಧಾಕರ್ ಇದ್ದಂಥ ಸಂದರ್ಭದಲ್ಲಿ ನೀವು ಯಾಕೆ ಬಂದ್ ಮಾಡಲಿಲ್ಲ? ಒಂದು ಕ್ವಶನ್ ಕೂಡ ಕೇಳಿಲ್ಲ ಸುಧಾಕರ್ ಅವ್ರನ್ನ. ಆವತ್ತೇನಾಗಿತ್ತು ನಿಮ್ಮ ಬುದ್ಧಿ? ಯಾರು ಒಬ್ರು ಮುಂದಕ್ಕೆ ಬರ್ತಾ ಇರ್ಲಿಲ್ಲಲ್ವಾ ಸುಧಾಕರ್ ಅವರು ಇರೋ ಟೈಮಲ್ಲಿ? ಅದು ಅವರು ನೀರಿನ ಬಗ್ಗೆ ಪ್ರಶ್ನೆ ಕೇಳೋದು ನಮ್ಮಕ್ಕೂ, ಅವರು ತಾಲೂಕಿನ ಪ್ರಥಮ ಪ್ರಜೆ, ಹಂಗಾಗಿ ಸದನದಲ್ಲಿ ಧ್ವನಿ ಮಾಡಲಿ ಇದ್ರ ಬಗ್ಗೆ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಕ್ವಶನ್ ಕೇಳಿ. ನಮ್ಮ ಶಾಸಕರು 3ನೇ ಹಂತ ಶುದ್ಧೀಕರಣ ಬೇಡ ಅಂತ ಹೇಳಿದ್ರೆ ನೀವು ಬಂದು ಮಾಡಲಿ, ಇನ್ನೊಂದು ಮಾಡಲಿ, ಏನೇ ಆಗಲಿ ಆ ಸವಾಲನ್ನು ನಾವು ಸ್ವೀಕರಿಸ್ತೀವಿ. ನಮ್ಮ ಶಾಸಕರು ಕೂಡ 3ನೇ ಹಂತ ಶುದ್ಧೀಕರಣ ಮಾಡಬೇಕು ಅಂತ ಹೇಳಿದಾರಲ್ಲ. ಅದೇನು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಎಲ್ಲ ಬೇರೆ ತಾಲೂಕುಗಳಲ್ಲಿ ಎಲ್ಲೂ ಮಾಡಿಲ್ಲ, ಕೋಲಾರ ಜಿಲ್ಲೆಯಲ್ಲಿ ಎಲ್ಲೂ ಮಾಡಿಲ್ಲ. ಏನು ಚಿಕ್ಕಬಳ್ಳಾಪುರ ಅಹಿಂದ ಹುಡುಗ ಒಬ್ಬ MLA ಆಗಿದ್ದಾರೆ ಅಂತ ಹೇಳ್ಬಿಟ್ಟು ಆ ಕುತಂತ್ರಕ್ಕೆ ಮೇಲ್ನೋಟಕ್ಕೆ ನಮಗೆ ಕಾಣಿಸ್ತಾ ಇದೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿನಯ್ ಅಂತ. ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ನೀರಾವರಿ ಹೋರಾಟ ಅಂತ ದೌರ್ಜನ್ಯವಾಗಿ ಕೆಲವು ಅಂಗಡಿ ಹತ್ರ ಹೋಗಿ ಹಂಗೆ ಬಾಗ್ಲಾಗ್ತೀರಾ ಇಲ್ಲ ಅಂತ ಅವ್ರಿಗೆ ಧಮಕಿ ಹಾಕಿ ಬಂದ್ ಮಾಡಿಸಿದ್ದಾರೆ. ಈ ಕೆಲಸ ಸುಧಾಕರ್ ಅವ್ರು ಇದ್ರಲ್ಲ, ಹಿಂದೆ ಗೆದ್ದಂಥ ಶಾಸಕರು, ಅವರಿದ್ದಾಗ ಮಾಡ್ಬೋದಾಗಿತ್ತಲ್ವ? ಯಾಕೆ ಮಾಡಲಿಲ್ಲ? ಅವಾಗ ಇವ್ರಿಗೆಲ್ಲ ಬಾಯಿರಲಿಲ್ವಾ? ಮುಂದೆ ಬಂದು ಮಾತಾಡೋಕ್ಕೆ ದಮ್ಮು ತಾಕತ್ತಿರಲಿಲ್ವಾ? ಇವತ್ತು ನಮ್ಮ ಶಾಸಕರು ಒಬ್ಬ OBC ಇಂದ ಬಂದಂಥವರು, ಒಬ್ಬ ಕೆಳಮಟ್ಟದಿಂದ ಮೇಲಕ್ಕೆ ಬಂದಂಥವ್ರನ್ನ ತುಳಿಯೋಕ್ಕೆ ಇವರೆಲ್ಲ ಪ್ಲ್ಯಾನ್ ಮಾಡಿ ಈ ಥರ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಇದೆಲ್ಲ ಅವ್ರಿಗೆ ಒಳ್ಳೆಯದಾಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಅಂಗಡಿಗಳ ಹತ್ರ ಹೋಗಿ ಬಾಗ್ಲಾಗ್ತೀರಾ ಇಲ್ಲ, ಏನು ನಿಮಗೆ ಅಂತ ಧಮಕಿ ಹಾಕಿ ಇದು ಮಾಡಿಸೋದಾ? ನೋಡಿ, ನೋಡಿ ಸರ್, ಇದು ಸ್ವಯಂ ಪ್ರೇರಿತ ಬಂದ ಹೇಳಿ ಬಲವಂತವಾಗಿ ನಮ್ಮ ಶಾಸಕರನ್ನ ಟಾರ್ಗೆಟ್ ಮಾಡಿ ಬೇಕು ಅಂತಲೇ ಈ 2 ಡಿಸ್ಟಿಕ್ನಲ್ಲೂ ಎಲ್ಲೂ ಮಾಡ್ದಿರೋ ನಮ್ಮ ಡಿಸ್ಟಿಕಲ್ಲಿ ಮಾಡ್ತಾರೆ ಅಂದರೆ ಇವಾಗ ಕೋಲಾರದಲ್ಲಿ ಮಾಡ್ಬೋದಾಗಿತ್ತಲ್ವ? ಯಾಕೆ ಮಾಡಲಿಲ್ಲ? ಬೆಂಗಳೂರು ಗ್ರಾಮಾಂತರ ಮಾಡ್ಬೋದಾಗಿತ್ತಲ್ವ? ಯಾಕೆ ಮಾಡಲಿಲ್ಲ? ನಮ್ಮ ಶಾಸಕರು ಒಬ್ಬರೇ ಕಾಣಿಸಿದ್ದೆ ಇವ್ರಿಗೆ. ಯಾಕೆ ಅಷ್ಟು ಈಸಿಯಾಗಿ ಸಿಕ್ಕೋಗಿದ್ದಾರೆ ಅಂತನಾ? ಇವೆಲ್ಲ ಮುಂದಿನ ದಿನಗಳಲ್ಲಿ ನಡೆಯಲ್ಲ. ನಮ್ಮ ಶಾಸಕರ ಪರವಾಗಿ ಜನರೆಲ್ಲ ಇದ್ದಾರೆ, ನೀವು ಏನು ಮಾಡೋಕ್ಕಾಗಲ್ಲ. 3 ಜಿಲ್ಲೆಗೂ ಬರ್ತಾಯಿದೆ ಈ ನೀರು. ಈ 2 ಜಿಲ್ಲೆಯಲ್ಲೂ ಯಾರೂ ಮಾಡ್ತಾಯಿಲ್ಲ. ನಮ್ಮ ಜಿಲ್ಲೆಯಲ್ಲೇ ಯಾಕೆ ನಮ್ಮ ಶಾಸಕರನ್ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ? ಇದು ರಾಜಕೀಯ ಕುತಂತ್ರ ತಾನೇ. ಒಂದು ವಾರದಲ್ಲಿ ನೀವು ಹೇಳ್ಬಿಟ್ಟು ಬಜೆಟಲ್ಲಿ ಇದು ಮಾಡಿಸಿ ಅಂತ ಹೇಳಿದ್ರೆ ಆಗುತ್ತಾ? ನೋಡಿ, ನಮ್ಮ ಆಂಜನಪ್ಪ ಅವರು ನಮ್ಮ ಶಾಸಕರು ಇಬ್ಬರು ಮಾತಾಡಿ 6 ತಿಂಗಳಲ್ಲಿ ಮಾಡಿಸ್ತೀವಿ ಅಂತ ಸವಾಲು ಹಾಕಿದ್ದಾರೆ. ನೀವು ಒಂದು ವಾರದಲ್ಲಿ ಎಚ್ಚರಿಕೆ ಕೊಟ್ಬಿಟ್ಟು ಬಂದು ಅಂತ ಕರೆ ಕೊಟ್ಬಿಟ್ರೆ ಇದೆಲ್ಲ ನಡೆಯುತ್ತಾ? ಇದೆಲ್ಲ ರಾಜಕೀಯ ಕುತಂತ್ರ ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಏಸಾಕೋಟೆಕ್ ವತಿಯಿಂದ ಚಿಕ್ಕಬಳ್ಳಾಪುರ ಜನತೆಗಾಗಿ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ ಅನ್ನು ತಂದಿದ್ದೀವಿ. ಇಷ್ಟು ದಿನ ನಾವು 5,500ಕ್ಕೆ ಏಸಾಕೋಟೆಕ್ ಅಲ್ಲಿ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ ಅಂತ ಹೇಳ್ತಾ ಇದ್ವಿ. ಇವಾಗ ಯುಗಾದಿ ಮತ್ತು ರಂಜಾನ್ ಹಬ್ಬದ ಪ್ರಯುಕ್ತ ಖಾಲಿ 5,000 ರೂಪಾಯಿಗೆ ವಾಟರ್ ಪ್ಯೂರಿಫೈಯರ್ ಲಭ್ಯ ಇದೆ. ವಿತ್ 1 ಇಯರ್ ವಾರಂಟಿ ಮತ್ತು 4 ವರ್ಷ ಸರ್ವಿಸ್ ಫ್ರೀ ಇರುತ್ತೆ. ಇನ್ಸ್ಟಾಲೇಷನ್ ಫ್ರೀ ಇರುತ್ತೆ. ನಮ್ಮ ಸ್ಟೋರ್ ಲೊಕೇಶನ್ BB ರೋಡ್, ಕೆನರಾ ಬ್ಯಾಂಕ್ ಆಪೋಸಿಟ್, ಆಂಬೂರ್ ದಮ್ ಬಿರಿಯಾನಿ ಪಕ್ಕದಲ್ಲಿ 2ನೇ ಅಂಗಡಿ. ಕ್ವಾಲಿಟಿ ಮತ್ತು ಶುದ್ಧ ಕುಡಿಯುವ ನೀರಿಗಾಗಿ ಒಮ್ಮೆ ಏಸಾಕೋಟೆಕ್ಗೆ ವಿಸಿಟ್ ಕೊಡಿ.